ನಮಸ್ತೆ ಎಲ್ರಿಗೂ. ವಯನಾಡಿನ ದುರಂತವನ್ನು ನೋಡಿದ ಮೇಲೆ ನಾವು ಎಷ್ಟೋ ಚರ್ಚೆ ಮಾಡ್ತಿದ್ವಿ ಸ್ನೇಹಿತರೊಟ್ಟಿಗೆ. ಮಕ್ಕಳ ಜೊತೆನೂ ಅದೆಲ್ಲ ಚರ್ಚೆ ಮಾಡೋ ವಿಷಯಗಳಲ್ವಲ್ಲ. ಪಾಪ ಸಣ್ಣ ಮಕ್ಕಳು ಇದ್ದಾಗ ನಾವೇನು ಮಾತಾಡ್ತಿರ್ಲಿಲ್ಲ. ಆದರೆ ಕೆಲವು ಕುತೂಹಲ ವಿಷಯಗಳು ಬಂತು. ಈ ಜೀವಂತ ಇರುವಾಗ ಮನುಷ್ಯರಿಗೆ ಜೀವನ ನಡೆಸೋದ್ರ ಬಗ್ಗೆ ಕುತೂಹಲ ಆಗಲಿ, ಅಥವಾ ನಮ್ಮ ಸುತ್ತ ಜೀವನ ನಡೆಸ್ತಿರೋರ ಬಗ್ಗೆ ಕುತೂಹಲ ಅಲ್ಲ ಜೀವನದಲ್ಲಿ ಇರೋದು. ಈ ಜೀವಂತ ಇರುವಾಗಲೇ ಈ ಮರಣದ ಬಗ್ಗೆ ಎಷ್ಟೋ ಸಲ ಮಾತು ಬರುತ್ತೆ. ಕೆಲವರು ಮರಣದ ಬಗ್ಗೆ ಸೂಚನೆ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನ ಅಂತ ಚರ್ಚೆಯಲ್ಲಿ ವಿಷಯ ಬಂತು. ಅವಾಗ ನಿಜವಾಗ್ಲೂ ಕೆಲವು ಹೌದು ಅನ್ಸೋಷ್ಟು ಸಾಮ್ಯಗಳನ್ನು ನಾವು ಜೀವನದಲ್ಲಿ ನೋಡಿದ್ವಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾನು ಕೆಲವು ವಿಷಯಗಳನ್ನು ನಮ್ಮ ಸ್ನೇಹಿತರೊತ್ತಿಗೆ ಹೇಳಿದೆ. ನಮ್ಮ ಗುರುಗಳು ಹೀಗೆ ಹೇಳ್ತಿದ್ರು, ಇದೆಲ್ಲ ಮರಣ ಸಮೀಪಿಸಿರೋ ಸಂಕೇತ ಅಂತ. ಅದು ಹೇಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, ನೋಡು, ಯಾವ್ದಾದ್ರು ಪ್ರಯಾಣಕ್ಕೆ ಹೊರಟಾಗ ನೀನು 2 ಸರಿ ಬಟ್ಟೆ ಬದಲಾಯಿಸಬಾರ್ದು, ಅದು ನೆನ್ಪಿಟ್ಕೋ. 2 ಸರಿ ಬಟ್ಟೆ ಬದಲಾಯಿಸಿದ್ರೆ ಅದು ಅಶುಭ ಅಂತ ಹೇಳಿದ್ರು. ಒಂದನೇದು. ನಾನು ಜೀವನದಲ್ಲಿ ಅದನ್ನ ನೋಡಿದ್ದೆ ಕೂಡ. ನನ್ನ ವಿದ್ಯಾರ್ಥಿ ಒಬ್ಬ ನಮ್ಮ ಕಣ್ಣು ಮುಂದೆನೆ ಆ ಥರ ಹೋಗಿದ್ದು ಸ್ಪಷ್ಟ ಉದಾಹರಣೆ ಆಗಿತ್ತು. ನನಗೆ ತುಂಬ ಬೇಸರನೂ ಇದೆ ಅದ್ರ ಬಗ್ಗೆ. ಅಷ್ಟೆಲ್ಲ ತಿಳ್ಕೊಂಡಿದ್ರು ನಾವು ಅವತ್ತು ತಡಿಲಿಲ್ವಲ್ಲ ಅಂತ. ಮತ್ತೆ ಯಾರಾದರೂ ಅಕಸ್ಮಾತು ಹೋಗಿ ಬರ್ತೀನಿ ಅಂತ ಹೇಳೋ ಜಾಗದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ರೆ ಅದೊಂದು ಸೂಚನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ಕೆಲವರು ತುಂಬ ನಿರಾಶೆಯಿಂದ ಅಯ್ಯೋ ನನಗೇನು ಬೇಡ ಅನಿಸುತ್ತೆ ಅಂತ ಹೇಳುವಾಗಲೂ ಅವರಿಗೆ ಏನೋ ವಿರಕ್ತ ಭಾವನೆ ಬಂದಿದೆ, ಒಂಟಿತನ ಕಾಡ್ತಿದೆ ಅಂತಲ್ಲ, ಅವರೊಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಜೀವನದಲ್ಲಿ ಉತ್ಸಾಹ ತುಂಬುವಂಥ ಪ್ರಯತ್ನ ಮಾಡೋಣ ಅಂತ ನೀವೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ರು. ಇದೆಲ್ಲ ಸೂಚ್ಯವಾಗಿ ನಮಗೆ ಹತ್ತತ್ರ ಮರಣ ಅನ್ನೋದು ಹೆಂಗೆ ಬರುತ್ತೆ ಅಂತ ಹೇಳಿ. ಆಮೇಲೆ ಕೆಲವರು ಏನಪ್ಪ ಅಂದರೆ ಈ ಕಾಗೆಗಳು ಕೂಗೋದು ಅಥವಾ ನಾಯಿಗಳು ವಿಕಾರವಾಗಿ ಬೊಗಳೋದು ಅದು ಮರಣದ ಸಂಕೇತ ಅಂತ ಹೇಳುವಂಥದ್ದನ್ನು ನಾನು ಕೇಳಿದ್ದೀನಿ ಅಂತ ಕೂಡ ಹೇಳಿದೆ. ಆಮೇಲೆ ಇನ್ನೊಂದು ವಿಷಯನೂ ಹೇಳಿದೆ. ಮನೆಯಲ್ಲಿರುವ ದನ ಹಟ್ಟಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರೆ ಅದು ಕೂಡ ಸಂಕೇತ ಅಂತೆ, ಕುಟುಂಬದ ಹಿರಿಯರು ಯಾರು ಹೋಗ್ತಾರೆ ಅಂತ. ಹೀಗೆ ಎಲ್ಲ ವಿಷಯಗಳು ಅದೆಷ್ಟು ಗೌಪ್ಯವಾಗಿದೆ ಅಂತ ಯೋಚನೆ ಮಾಡಿ. ಹಿರಿಯರು ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಏನೋ ಬಹುಶಃ ಅವರು ತುಂಬ ಶಾಂತವಾಗಿರ್ತಿದ್ರು. ಅದಕ್ಕೆ ಮರಣವೇ ಮಹಾನವಮಿ ಅಂತ, ಶರಣರ ಸಾವನ್ನ ಮರಣದಲ್ಲಿ ನೋಡುವಂತ ಹೀಗೆಲ್ಲ ಗಾದೆ ಮಾಡಿದ್ರು. ಆಮೇಲೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವಿತಂ ದೇಹಿಮೆ ಭಕ್ತವತ್ಸಲ ಅಂತ ಯಾವಾಗಲೂ ಬೆಳ್ಕಂತಿದ್ರು ಅಂತ ಕೂಡ ನಮ್ಮ ಗುರುಗಳು ಹೇಳ್ತಿದ್ರು. ಏನೇ ಇರಲಿ, ಮರಣ ಅನ್ನೋದು ಅಷ್ಟೊಂದು ಭಯ ಹುಟ್ಟಿಸುವಂಥ ವಿಷಯ ಅಲ್ಲದೇ ಇದ್ರು ಈ ಸೂಚನೆ ಕೂಡ ಸಿಗುತ್ತಲ್ಲ ಅನ್ನೋದು ಬಹಳ ಮುಖ್ಯ. ಆಮೇಲೆ ನನ್ನ ಸ್ನೇಹಿತರು ಹೇಳಿದ್ರು, ಹಿರಿಯರು ಯಾರು ನಮ್ಮನ್ನು ಕರೆದಂಗ ಆದರೆ, ಅಂದರೆ ನಿದ್ದೆಯಲ್ಲೋ ಅಥವಾ ನಾವೆಲ್ಲರೂ ಪೇಟೆಗೆಲ್ಲ ಹೋಗ್ತಿರ್ಬೇಕಾದ್ರು, ಎಲ್ಲರೂ ಆಟದಲ್ಲಿ ಇರ್ಬೇಕಾದ್ರು ಯಾರೋ ನಮ್ಮನ್ನು ಹಿರಿಯರು ಯಾರು ಕರೆದಂಗೆ ಆಗ್ತಾ ಇದ್ರೆ ಅವಾಗ ನಮಗೆ ನಾವು ಹೋಗುವ ಸೂಚನೆ ಅಂತ ಹೇಳ್ತಿದ್ರು ಅಂತ ಅವರು ಹೇಳಿದ್ರು. ಜೀವನದಲ್ಲಿ ಒಂದು ಘಟನೆ ಕೂಡ ಓದಿದ್ದವ್ರು ಹೇಳಿದ್ರು. ಯಾರೋ ಶಾಮರಾಯರು ಅಂತ ಅವ್ರ ಸ್ನೇಹಿತರು ಹೇಳಿದ್ದಂಥವರಿಗೆ, ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದ್ಸಲ ಅನ್ನಿಸ್ತಂತೆ, ಇದ್ದಕ್ಕಿದ್ದಂಗೆ ಬ್ಯಾಂಕಿಗೆ ಹೋಗಿ ತಮ್ಮ ಹೆಸರಲ್ಲಿ ಇದ್ದಿದ್ದೆಲ್ಲ ಖಾತೆಗಳನ್ನು ಎಲ್ಲ ವರ್ಗಾವಣೆ ಮಾಡಿಸ್ಬಿಟ್ರಂತೆ ಹೆಂಡತಿಗೆ. ಕೇಳಿದ ಮನೆಗೆ ಬಂದರು. ಅವಾಗ ಹೆಂಡತಿಗೆ ಹೇಳಿದ್ರಂತೆ, ಯಾಕೋ ನಿನ್ನ ಹೆಸರಿಗೆ ವರ್ಗಾವಣೆ ಮಾಡಿಸ್ಬೇಕು ಅನ್ನಿಸ್ತು, ಮಾಡಿಸ್ಬಿಟ್ಟೆ ಅಂತ. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೆಂಡತಿ ಕೇಳಿದ್ರು. ರಾತ್ರಿ ಎಲ್ಲ ಊಟ ಮಾಡಿ ಮಲ್ಕೊಂಡ್ರು, ಚೆನ್ನಾಗೇ ಮಾತಾಡಿದ್ರು. ಆದರೆ ಬೆಳಗ್ಗೆ ಹೇಳುವಾಗ ಅವ್ರು ಇರಲಿಲ್ಲ ಅಂತ ಹೇಳಿದರು. ಈ ಘಟನೆ ಕೂಡ ಅವ್ರು ಹೇಳಿದರು. ಇದೆಲ್ಲ ವಿಚಿತ್ರ ಅನಿಸಿದ್ರು ಜೀವನದಲ್ಲಿ ಮರಣದ ಬಗ್ಗೆ ಕುತೂಹಲ ಹುಟ್ಟಿಸುವ ಅಂಶಗಳಾಗಿತ್ತು. ಆದರೂ ಕೂಡ ಮರಣಕ್ಕೆ ಹೆದರದೆ ನಾವು ಬದುಕೋಣ. ಯಾಕಂದರೆ ಅದು ಅನಿರೀಕ್ಷಿತ ಮರಣ ಅನ್ನೋದು ಹೇಗೆ ಬೇಕಾದ್ರೂ ಬರ್ಬೋದು. ವಯನಾಡಿನ ದುರಂತವನ್ನು ನಾವು ನೋಡಿದಾಗ ಸಾವು ಅಷ್ಟು ನಿಕೃಷ್ಟವಾಗದೇ ಇರಲಿ
ನಮ್ಮ ಸಾವನ್ನು ಜನ ನೆನಪಿಟ್ಟುಕೊಳ್ಳುವಂಥ ಯಾವುದಾದ್ರು ಒಂದು 4 ಒಳ್ಳೆ ಕೆಲಸ ಮಾಡಿ ನಾವು ಹೋಗೋಣ ಇದರಿಂದ ಅನ್ನುವ ಒಂದು ಮಾತನ್ನು ನಾವು ಹೇಳ್ಬೋದು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.